ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ. ಎಲ್ರಿಗೂ ಗೊತ್ತಿರುವಂಥದ್ದು ವಿರಾಟ್ ಕೊಹ್ಲಿ ನಂಬರ್ 1 ಕ್ರಿಕೆಟ್ ಪ್ಲೇಯರ್ ಇನ್ ದಿ ವರ್ಲ್ಡ್. ಎಲ್ರಿಗೂ ಗೊತ್ತಿರೋದು ಇವರು ಒಬ್ರು ಫೇಮಸ್ ಕ್ರಿಕೆಟ್ ಪ್ಲೇಯರು. ಇವರ ಜಾತಕ ವಿಶ್ಲೇಷಣೆ ಸಮಯದಲ್ಲಿ ಎಜುಕೇಶನ್ಗೆ ಯಾವ ರೀತಿ ಜಾತಕ ಸಪೋರ್ಟ್ ಮಾಡಿದೆ, ಸ್ಪೋರ್ಟ್ಸ್ಗೆ ಯಾವ ರೀತಿ ಜಾತಕ ಸಪೋರ್ಟ್ ಮಾಡಿದೆ, ಮತ್ತೆ ಇವರು ಮ್ಯಾರೇಜ್ ಲೈಫ್ಗೆ, ಇವರು ಲವ್ ಮ್ಯಾರೇಜ್ ಆಗಿರುವಂಥದ್ದು ಯಾವ ರೀತಿ ಜಾತಕ ಸಪೋರ್ಟ್ ಮಾಡಿದೆ ಅನ್ನೋದು ತಿಳ್ಕೊಳ್ಳೋಣ. ಇದರಿಂದ ನಮ್ಮ ಹಾರೋಸ್ಕೋಪ್ ಕಂಪೇರ್ ಮಾಡ್ಕೊಳ್ತಾ ಹೋಗೋಣ. ಎಷ್ಟೊಂದು ಜನ ಏನ್ ಹೇಳ್ತಾರೆ, ಇವ್ರಿಗಿನ್ನ ಜಾತಕ ನಂದು ತುಂಬಾ ಪ್ರಬಲವಾಗಿದೆ, ನಾನ್ ಯಾಕೆ ಕ್ರಿಕೆಟ್ ಪ್ಲೇಯರ್ ಆಗಿಲ್ಲ ಅಂತೆಲ್ಲ ಕಮೆಂಟ್ಸ್ ಹಾಕ್ತಾರೆ. ನೋಡಿ, ಒಂದು ವಿಚಾರ ನೀವು ತಿಳ್ಕೊಳ್ಳಿ, ಎಲ್ಲದಕ್ಕೂ ಪೂರ್ವ ಪುಣ್ಯ ಅನ್ನೋದು ಇರುವಂತದ್ದು. ನಿಮ್ಗೆ ಕಾಂಬಿನೇಷನ್ಸ್, ಒಬ್ಬ ವ್ಯಕ್ತಿ ಒಂದೇ ನಿಮಿಷ ಒಂದೇ ಡೇಟು ಸೇಮ್ ಹುಟ್ಟಿದ್ರು ಒಬ್ರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಇನ್ನೊಬ್ರು ಇನ್ಯಾವುದೋ ಒಂದು ಡಿಸ್ಟಿಕ್ ಅಲ್ಲಿ ಮಿನಿಸ್ಟರ್ ಆಗಿರ್ತಾರೆ. ಅವರ ಒಂದು ಪೂರ್ವ ಪುಣ್ಯ ಏನ್ ಕರ್ಮಗಳಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಇವ್ರಿಗಿನ್ನ ಜಾತಕ ನಿಮ್ದು ಪ್ರಬಲವಾಗಿರ್ಬೋದು. ಇವ್ರದ್ದು ಕಾಂಬಿನೇಷನ್ ಅಲ್ಲಿ 11ನೇ ಮನೆ ಯಾವುದೋ ಗ್ರಹ ಇಲ್ಲ, ಲಗ್ನದಿಂದ 11th ಹೌಸ್ ಲಾಭಸ್ಥಾನ ಅಂತ ನೋಡ್ತೀವಿ, ಹಿಟ್ ಅಂತ ನಾವು ಕರಿತೀವಿ, ಯಾವುದು ಇಲ್ಲ. ಬಟ್ ಆದ್ರೂ ವರ್ಲ್ಡ್ ನಂಬರ್ 1 ಪ್ಲೇಯರ್ ಆಗಿರುವಂಥದ್ದು. ಸರ್, ಇವ್ರಿಗಿನ್ನ ಜಾತಕ ನಂಗೆ ಚೆನ್ನಾಗಿದ್ದಿಲ್ಲ, ನಾನು ಯಾಕೆ ಹಿಂಗಿದ್ದೀನಿ ಅಂದ್ರೆ ನಿಮ್ಮ ಒಂದು ಕರ್ಮ ಫಲ ಚೆನ್ನಾಗಿರಲ್ಲ, ನಿಮ್ಮ ಒಂದು ಎಫರ್ಟ್ ಇರಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಒಂದೊಂದ್ಸಲ ಜಾತಕ ತುಂಬಾ ಉತ್ತಮವಾಗಿರುತ್ತೆ, ನಿಮ್ಮ ಎಫರ್ಟ್ ಇಲ್ಲ ಅಂದ್ರೆ ನೀವು ಏನು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇದನ್ನ ತಿಳ್ಕೊಳ್ಬೇಕು. ನಾವು ಏನಕ್ಕೆ ಕಂಪೇರ್ ಮಾಡ್ತೀನಿ ಬೇರೆಯವ್ರ ಹಾರೋಸ್ಕೋಪ್, ಮತ್ತೆ ನಾವು ಏನಕ್ಕೆ ನಾನು ಪ್ರಸಿದ್ಧಿ ಆಗಿರುವಂಥವ್ರು, ನೇಮ್ ಫೇಮ್ ಇರುವಂಥವ್ರು ಹಾರೋಸ್ಕೋಪ್ ಹಾಕೊಳ್ತೀನಿ ಅಂದ್ರೆ ಅವರ ಜಾತಕ ಯಾವ ರೀತಿ ಇದೆ ನಮ್ಗೆ ಹಿಂಗೆ ಕಂಪೇರ್ ಮಾಡ್ಕೊಳ್ಳುವಂಥದ್ದು. ಅವ್ರ ಎಜುಕೇಶನ್ ಫೀಲ್ಡ್ ಅಲ್ಲಿ ಹೆಂಗ್ ಫೇಲ್ಯೂರ್ ಆಗಿರ್ತಾರೆ, ಬಟ್ ಸ್ಪೋರ್ಟ್ಸ್ ಅಲ್ಲಿ ಹೆಂಗೆ ಪಾಸಿಟಿವ್ನೆಸ್ ತಗೊಂಡಿರ್ತಾರೆ, ಅಲ್ಲಿ ಹೆಂಗೆ ಸಕ್ಸಸ್ ಕಂಡಿರ್ತಾರೆ. ನಮ್ಮ ಜಾತಕದಲ್ಲಿ ಈ ಕಾಂಬಿನೇಷನ್ಸ್ ಇದ್ರೆ ನಾವೇನಾದ್ರೂ ಸ್ಪೋರ್ಟ್ಸ್ ಮಾಡ್ಬೋದಾ ಅನ್ನೋದು ತಿಳ್ಕೊಳ್ಳಕ್ಕೆ ನಾನು ವಿರಾಟ್ ಕೊಹ್ಲಿ ಇರ್ಬೋದು, ಯಾವುದೇ ಒಬ್ಬ ಉನ್ನತ ಸ್ಥಾನ ಇರುವಂತವರ ಹಾರೋಸ್ಕೋಪ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಪೊಲಿಟಿಷಿಯನ್ಸ್ ಮಾಡ್ತೀನಿ, ಈ ರೀತಿ ಕ್ರಿಕೆಟ್ ಪ್ಲೇಯರ್ ಯಾವುದೇ ಒಬ್ರು ಉನ್ನತ ಸ್ಥಾನ ಇರುವಂತವ್ರು ನಮ್ಮ ಒಂದು ಜಾತಕ ಚೆಕ್ ಮಾಡ್ಕೊಂಡಾಗ ಅವ್ರಿಗೂ ನಮಗೂ ಕಂಪೇರ್ ಮಾಡಿದಾಗ ಆ ದಶಾಭುಕ್ತಿ ನಡೆದಾಗ ನಮ್ಗೆ ಸ್ಟ್ರಾಂಗ್ ಇದೆಯಾ ಜಾತಕದಲ್ಲಿ ಅನ್ನೋದು ತಿಳ್ಕೊಳ್ಳಿಕ್ಕೆ ಈ ರೀತಿ ನಾನು ಜಾತಕ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೇಳ್ಬೇಕಾದ್ರೆ, ಇವರು ಧನುರ್ ಲಗ್ನದಲ್ಲಿ ಹುಟ್ಟಿರುವಂತವ್ರು. ಕಾಂಬಿನೇಷನ್ ಅಲ್ಲಿ ಲಗ್ನದಲ್ಲಿ ಶನಿ ಗ್ರಹ ಇರುವಂತದ್ದು, 3ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಕುಜ, 6ನೇ ಮನೆಯಲ್ಲಿ ಗುರು, 9ನೇ ಮನೆಯಲ್ಲಿ ಕೇತು, 10ನೇ ಮನೆಯಲ್ಲಿ ಚಂದ್ರ ಶುಕ್ರ, 11ನೇ ಮನೆಯಲ್ಲಿ ಸೂರ್ಯ ಬುಧ ಇರುವಂತದ್ದು. ಇದು ನಾವು ಡೇ ಟು ಟೈಮಿಂಗ್ ಸ್ಪೇಸ್ ಹಾಕಿದ್ರೆ ಮೇನ್ ಚಾರ್ಟ್ ಬರುವಂತದ್ದು. ಇದ್ರ ಜೊತೆಗೆ ನಾವು ಡೆಪ್ತ್ ಅಲ್ಲಿ ಹೋಗಿ ಗ್ರಹಗಳು ಅಲ್ಲಲ್ಲೇ ಫಲ ಕೊಡ್ತಿದೆ, ಇದು ತುಂಬಾ ಇಂಪಾರ್ಟೆಂಟ್. ಲಗ್ನದಿಂದ ಗ್ರಹಗಳು ಅಲ್ಲಲ್ಲೇ ಡಿಗ್ರಿ ವೈಸ್ ಅಲ್ಲಿ ಫಲ ಕೊಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುವಂತದ್ದು. ನೋಡಿ, ಕೇತು 8ನೇ ಮನೆ ಫಲ ಕೊಡ್ತಾ ಇದೆ, ಇದು ಡಿಗ್ರಿ ಸಿಸ್ಟಮ್. ಇದು 8ನೇ ಮನೆ ಫಲ ಕೊಡ್ತಾ ಇದೆ, ನಾವಿಲ್ಲಿ 9 ಅಂತ ಬರ್ದಿದ್ದೀನಿ. ನಾವೇನ್ ಮಾಡ್ತೀವಿ, ಜಾತಕದಲ್ಲಿ 9ನೇ ಮನೆಯಲ್ಲಿದೆ ಮತ್ತೆ 3ನೇ ಮನೆಯಲ್ಲಿ ಇದೆ ಫಲ ಅಂತ ಹೇಳ್ಬಿಡ್ತೀವಿ. ಅದು ಆ ರೀತಿ ಅಲ್ಲ, ಡಿಗ್ರಿ ವೈಸ್ ಅಲ್ಲಿ ಇದು ಹಿಂದೆ ಮನೆ ಹೋಗಿರುತ್ತೆ. ರಾಹು ಕೂಡ 2ನೇ ಮನೆಗೆ ಬಂದಿರುತ್ತೆ, ಇದು 8 ಆಗಿರುತ್ತೆ, ಇದು 2, ಇಲ್ಲಿ 3 ಅಂತ ಬರ್ದಿದ್ದೀನಿ, 2ನೇ ಮನೆಗೆ ಬಂದಿರುವಂತದ್ದು. ನೆಕ್ಸ್ಟ್ ಶುಕ್ರ 10ನೇ ಮನೆಯಲ್ಲಿದೆ, ಅಲ್ಲಿ ಡಿಗ್ರಿ ವೈಸ್ ಅಲ್ಲಿ 9ನೇ ಮನೆಯಲ್ಲಿ ಹೋಗಿರುವಂತದ್ದು. ಇದನ್ನ ನಾವು ನಮ್ಮ ಹಾರೋಸ್ಕೋಪ್ ಚೆಕ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಇಂಥ ವಿಚಾರಗಳನ್ನ, ಗ್ರಹಗಳು ಅಲ್ಲಲ್ಲೇ ಇದೆಯಾ, ಬೇರೆ ಮನೆಗೆ ಶಿಫ್ಟ್ ಆಗಿರುವಂತದ್ದು, ಇದನ್ನ ನಾವು ನಮ್ಮ ಹಾರೋಸ್ಕೋಪ್ ಅಲ್ಲಿ ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೂರ್ಯ 11ನೇ ಮನೆಯಲ್ಲಿ ಇದೆ, ಸೂರ್ಯ 10ನೇ ಮನೆಗೆ ಹೋಗಿರುತ್ತೆ ಡಿಗ್ರಿ ವೈಸ್ ಅಲ್ಲಿ. ಚಂದ್ರ 9 10ನೇ ಮನೆಯಲ್ಲಿದೆ, ಅಗೇನ್ 9ನೇ ಮನೆಗೆ ಚಂದ್ರ ಹೋಗಿರುವಂತದ್ದು. ಕುಜ ಬಂದು 3ನೇ ಮನೆ, 4ನೇ ಮನೆಯಲ್ಲಿ ಕುಜ 3ನೇ ಮನೆಗೆ ಬಂದಿರುವಂತದ್ದು. ರಾಹು ಹೇಳಿದೀನಿ. ಗುರು 6ನೇ ಮನೆಯಲ್ಲಿದೆ, 5ನೇ ಮನೆಗೆ ಬಂದಿರುವಂತದ್ದು. ಶನಿ ಗ್ರಹ ಲಗ್ನದಲ್ಲಿ ಬರ್ದಿದ್ದೀನಿ, 12ನೇ ಮನೆ ಫಲ ಕೊಡುವಂತದ್ದು. ಬುಧ ಬಂದು 10 11ನೇ ಮನೆಯಲ್ಲಿದೆ, 10ನೇ ಮನೆಯಲ್ಲಿ ಇದೆ. ಈ ರೀತಿ ಸ್ಪ್ಲಿಟ್ ಆದಾಗ ನೀವು ಪೂಜೆ ಮಾಡ್ತಿರ್ತೀರಾ, ನೀವು
ಜಾತಕದಲ್ಲಿ ನನ್ಗೆ ಆ ಗ್ರಹ ಸರಿ ಇಲ್ಲ, ಈ ಗ್ರಹ ಸರಿ ಇಲ್ಲ ಅಂತೆಲ್ಲ ಹೇಳ್ತಿರ್ತೀರಲ್ಲ, ಎಂಟೈರ್ ಎಲ್ಲ ಕೊಲಾಪ್ಸ್ ಆಗ್ಬಿಡುತ್ತೆ, ಎಲ್ಲ ಚೇಂಜ್ ಆಗ್ಬಿಡುತ್ತೆ. ನೀವು ಇದೇ ಆರೋಸ್ಕೋಪ್ ಮೇಲೆ ನೀವು ಏನಾದ್ರು ಡಿಸೈಡ್ ಮಾಡಿದ್ರೆ, ನನಗೆ ಜಾತಕದಲ್ಲಿ ಲಗ್ನದಿಂದ 4ನೇ ಮನೆಯಲ್ಲಿ ಕುಜ ದೋಷ ಇದೆ, ನನಗೆಲ್ಲ ಸಮಸ್ಯೆ ಹತ್ಕೊಡ್ತಾ ಇದೆ ಅಂದ್ರೆ ಕಾಂಬಿನೇಷನ್ ಅಲ್ಲಿ ಅದು 3ನೇ ಮನೆಗೆ ಬಂದಿರುತ್ತೆ, ಅದು ಕುಜ ದೋಷನೇ ಇರಲ್ಲ. ಇದನ್ನ ನಾವು ತಿಳ್ಕೊಳ್ಬೇಕು. ನಾವು ಏನಕ್ಕೆ ಕಂಪೇರ್ ಮಾಡ್ತೀನಿ ಬೇರೆಯವ್ರ ಆರೋಸ್ಕೋಪ್ ಅಂದ್ರೆ ಇದಕ್ಕೇನೆ, ಅವರ ಒಂದು ಆರೋಸ್ಕೋಪ್ ಅಲ್ಲಿ ಹಿಂಗೆ ಗ್ರಹಗಳು ಹಿಂದೆ ಮುಂದೆ ಚಲನೆ ಆಗಿರುತ್ತೆ, ನಮ್ಮ ಜಾತಕದಲ್ಲೂ ಹಿಂಗೆ ಚಲನೆ ಆಗಿರುವಂತದ್ದು. ಇದು ಒಂದು ವಿಚಾರ. ನೆಕ್ಸ್ಟ್ ಇವರು ಎಜುಕೇಶನ್ ನೋಡೋಣ. ಮೇನ್ ಆಗಿ ಇವ್ರ ಎಜುಕೇಶನ್ 1988 ಹುಟ್ಟಿರುವಂತದ್ದು, ಸೂರ್ಯದಶ 93ಗೆ ಮುಗಿಯುತ್ತೆ. ಇವ್ರಿಗೆ ಚಂದ್ರದಶ 93ರಿಂದ 2003 ತನಕ ಚಂದ್ರದಶ ಇರುವಂತದ್ದು. ಇವ್ರಿಗೆ ಚಂದ್ರದಶ ಮುಗಿದ್ಮೇಲೆ ಕುಜದಶ 2003ರಿಂದ 2010ಕ್ಕೆ 2003ರಿಂದ 2010 ತನಕ ಕುಜ ದಶ ಇರುವಂತದ್ದು. ಅಂತ ಸಮಯದಲ್ಲಿ ಇವ್ರು ಯಾವ ದಶ ನಡೀತಾ ಇದೆ ಅಂತ ನೋಡೋಣ. ನೋಡಿ, ಇವ್ರಿಗೆ 2003ರಿಂದ 2010 ತನಕ ಕುಜ ದಶ ನಡೀತಾ ಇದೆ. ಕಾಂಬಿನೇಷನ್ ಅಲ್ಲಿ 3ನೇ ಮನೆ ಇದೆ. ಯಾರಿಗೆ ಜಾತಕದಲ್ಲಿ 3ನೇ ಮನೆ ಇರುತ್ತೆ ಅವರು ಎಜುಕೇಶನ್ ಅಲ್ಲಿ ಮುಂದುವರ್ಸಲ್ಲ, ಎಜುಕೇಶನ್ ಚೆನ್ನಾಗಿ ಮಾಡಲ್ಲ, ಎಜುಕೇಶನ್ ಅಲ್ಲಿ ಮಾರ್ಕ್ಸ್ ಬರಲ್ಲ. ಇದೇ ಕುಜ ಲಗ್ನದಿಂದ 4ನೇ ಮನೆಯಲ್ಲೇ ಇದ್ದು 4ನೇ ಮನೆ ಡಿಗ್ರಿ ವೈಸ್ ಅಲ್ಲಿ ಇದ್ದಿದ್ರೆ ಅವರು ಚೆನ್ನಾಗಿ ಉತ್ತಮವಾಗಿ ಓದ್ತಾ ಇದ್ರು. ಅದು 3ನೇ ಮನೆಗೆ ಬಂದಿರುವಂತದ್ದು. ಇವ್ರಿಗೆ ಎಜುಕೇಶನ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇವರು ತೋರಿಸಿಲ್ಲ. ಇವ್ರಿಗೆ ಸ್ಪೋರ್ಟ್ಸ್ ಬಗ್ಗೆ ತೋರಿಸಿದೆ. ಜ್ಯೋತಿಷ್ಯ ಹೆಂಗೆ ಅಂದ್ರೆ ಒಂದೇ ಕಾಯಿನ್ 2 ಮುಖ ಇದ್ದಂಗೆ, ಒಂದ್ ಕಡೆ ನೆಗೆಟಿವ್ ಕೊಟ್ರೆ ಇನ್ನೊಂದ್ ಕಡೆ ಪಾಸಿಟಿವ್ ಕೊಡುವಂತದ್ದು. 4ನೇ ಮನೇಲಿ ಇದ್ರೆ ತುಂಬಾ ಚೆನ್ನಾಗಿ ಓದ್ತಾ ಇದ್ರು, ಡಿಗ್ರಿ ವೈಸ್ ಅಲ್ಲಿ ಹಿಂದ್ಗಡೆ ಮನೆಗೆ ಬಂದಿದ್ದಾರೆ 3ನೇ ಮನೆಗೆ, ಓದಲ್ಲ. ನಕ್ಷತ್ರದಲ್ಲೂ ಕೂಡ 12ನೇ ಮನೆ ಇರೋದ್ರಿಂದ ತುಂಬಾ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ಸ್ ಎಜುಕೇಶನ್ ಅಲ್ಲಿ ಇರಲ್ಲ. ಬಟ್ ಏನಾಗಿದೆ ಅಂದ್ರೆ ಇದೆಲ್ಲ ಇವ್ರಿಗೆ ಸ್ಪೋರ್ಟ್ಸ್ ಆಗಿ ಕನ್ವರ್ಟ್ ಆಗಿರುವಂತದ್ದು. ಇದು ಯಾರ ಜಾತಕದಲ್ಲಿ 3ನೇ ಮನೆ 5ನೇ ಮನೆ 10 11 ಕಾಂಬಿನೇಷನ್ಸ್ ಇರುತ್ತೆ, ಅವರು ಸ್ಪೋರ್ಟ್ಸ್ಗೆ ಉತ್ತಮವಾಗಿರುವಂತ ಕಾಂಬಿನೇಷನ್ಸು. ನಿಮ್ಮ ಮಕ್ಕಳಿಗೆ ಅಥವಾ ನೀವೇನಾದ್ರೂ ಸ್ಪೋರ್ಟ್ಸ್ಗೆ ಟ್ರೈ ಮಾಡ್ತಾ ಇದ್ದೀವಿ ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ 3, 5, 10, 11 ಇದ್ರೆ ನಿಮ್ಗೆ ನೇಮ್ ಫೇಮ್ ಎಲ್ಲ ಸಿಗುವಂತದ್ದು. ಜಾತಕದಲ್ಲಿ ಇವ್ರಿಗೆ ಕುಜದಶ 2003ರಿಂದ 10ರಲ್ಲಿ ಇವರು ಜಸ್ಟ್ PUC ಮಾಡಿರ್ತಾರೆ, ಮತ್ತೆ ಸ್ಪೋರ್ಟ್ಸ್ಗೆ ಬಂದ್ಬಿಡ್ತಾರೆ. ನೆಕ್ಸ್ಟ್ 2010ರಿಂದ ಅಪ್ ಟು 2028, ಈಗ ನಾವು ಇನ್ನ 26 ಇದ್ದೀವಿ, ಇನ್ನ 2 ವರ್ಷ ಇವ್ರಿಗೆ ರಾಹು ದಶ ನಡೆಯುತ್ತೆ. ಇಲ್ಲಿ ರಾಹು 2ನೇ ಮನೆಯಲ್ಲಿ ಇರುವಂತದ್ದು, ನಕ್ಷತ್ರದಲ್ಲೂ 2, ಸಬ್ಲಾರ್ಡ್ ಅಲ್ಲಿ ನೋಡಿ 9, 6 ಮತ್ತೆ 11 ಕಾಂಬಿನೇಷನ್. ನೇಮ್ ಫೇಮ್ ಮಾಡಿರುವಂತದ್ದು ಇವರು 2010ರಿಂದ 2028 ತನಕ ತುಂಬಾ ಎಕ್ಸಲೆಂಟ್ ಆಗಿದೆ. ರಾಹು ದಶ ಇವ್ರಿಗೆ ನೇಮ್ ಫೇಮ್ ಎಲ್ಲ ತಂದು ಕೊಟ್ಟಿರುವಂತ ದಶ ಬಂದು ರಾಹು ದಶ. ಎಜುಕೇಶನ್ ಏನೋ ಹೋಯ್ತು, ಎಷ್ಟೊಂದ್ ಜನ 3ನೇ ಮನೆ ಎಜುಕೇಶನ್ ಹೋಗಿದೆ ಅಂತ ಸುಮ್ಮನಿದ್ರೆ ಆಗಲ್ಲ. ಅವ್ರ ನೆಕ್ಸ್ಟ್ ಏನಿದೆ ಅವ್ರ ಕ್ಯಾರಿಯರ್ ಅಲ್ಲಿ, ನೆಕ್ಸ್ಟ್ ಡೆವಲಪ್ಮೆಂಟ್ ಏನ್ ಮಾಡ್ಕೋಬೇಕು, ಇದಕ್ಕೆ ನಾವು ಜ್ಯೋತಿಷ್ಯ ನೋಡ್ಬೇಕು. ಜ್ಯೋತಿಷ್ಯ ಶಾಸ್ತ್ರ ಏನಕ್ಕೆ ಅಂದ್ರೆ ಬರೀ 4ನೇ ಮನೆಯಲ್ಲೇ ಇದೆ, ನೀವು ಉತ್ತಮವಾಗಿ ಓದ್ತಿ ಅಂತ ನಾನು ಹೇಳಿದ್ರೆ ಅಲ್ಲಿ ಓದಕ್ ಆಗಲ್ಲ. ಯಾಕಂದ್ರೆ ಕಾಂಬಿನೇಷನ್ ಡಿಗ್ರಿ ವೈಸ್ ಅಲ್ಲಿ ಹಿಂಗ್ ಬಂದಿರುತ್ತೆ, ಗ್ರಹಗಳು ಓದಕ್ಕೆ ಬಿಡಲ್ಲ, ಸಮಸ್ಯೆ ಅನುಭವಿಸ್ತಾ ಇರ್ತಾರೆ. ಬಟ್ ನೆಕ್ಸ್ಟ್ ಏನು ಆಲ್ಟರ್ನೇಟಿವ್ ಏನಿರುತ್ತೆ ಫ್ಯೂಚರ್ ಅಲ್ಲಿ, ಇದನ್ನ ಇವರು ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೊಂಡು ಇವರು ಎಫರ್ಟ್ ಹಾಕಿದ್ದಾರೆ, ಇವರು ನಂಬರ್ 1 ಆಗಿದ್ದಾರೆ. ನಿಮ್ಮ ಜಾತಕದಲ್ಲಿ ಸರ್ ನನಗೂ 3ನೇ ಮನೆ ಇದೆ, ನನಗೆ ಸ್ಪೋರ್ಟ್ಸ್ ನಾನು ಮಾಡಿಲ್ಲ ಅಂದ್ರೆ ನೀವು ಎಫರ್ಟ್ ಹಾಕಿಲ್ಲ. ನೀವು ಎಫರ್ಟ್ ಹಾಕಿ ಆಗ ನಿಮ್ಗೆ ಯಶಸ್ಸು ಸಿಗುತ್ತೆ. ಜಾತಕದಲ್ಲಿ ಯೋಗಗಳು 10 ಯೋಗಗಳು ಇಟ್ಕೊಂಡಿರೋದು ಅದು ನಮ್ಮ ಪೂರ್ವ ಪುಣ್ಯದಲ್ಲಿ ಬಂದಿರುತ್ತೆ ಯೋಗಗಳು. ನಾವು ಯಾವ ರೀತಿ ನಿಭಾಯಿಸ್ತೀವಿ, ಯಾವ ರೀತಿ ನಾವು ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಲ್ಲಾ ಸಂಚಿಕೆಯಲ್ಲೂ ಹೇಳ್ತಿರ್ತೀನಿ, ನಿಮ್ಗೆ ಮದ್ವೆ ಆಗೋ ಯೋಗ ಇದೆ ಅಂತೀನಿ ಸರ್, ನನಗೆ ಆದ್ರೂ 35 ವರ್ಷ ಆದ್ರೂ ಮದ್ವೆ ಆಗಲ್ಲ. ಏನಕ್ಕೆ? ನೀವು ಇಂಟ್ರೆಸ್ಟ್ ಇರಲ್ಲ. ನಿಮ್ಮ ಜಾತಕದಲ್ಲಿ ಯಾವಾಗ ನೀವು ಇಂಟ್ರೆಸ್ಟ್ ಪಡ್ತೀರಾ, ನಾನು ಆಗ್ಬೇಕು ಅಂತ ನಿಮ್ಮ ಮನ್ಸಿಗೆ ಬರುತ್ತೆ, ಆಗ ನಿಮ್ಮ ಜಾತಕ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಯಾವಾಗ ನೀವು ಇಂಟ್ರೆಸ್ಟ್ ಪಡಲ್ಲ ಜಾತಕದಲ್ಲಿ ಇದ್ರೂ ಕೂಡ ನಿಮ್ಗೆ ಏನೋ ರೀತಿಯ ಅಭಿವೃದ್ಧಿ ಆಗಲ್ಲ, ನಿಮ್ಗೆ ಹೆಲ್ಪ್ಫುಲ್ ಜಾತಕದಿಂದ ಆಗಲ್ಲ. ನಿಮ್ಮ ಎಫರ್ಟ್ ಮೇಲೆ ಜಾತಕ ನಿರ್ಣಯ ಮಾಡುತ್ತೆ ನೀವು ಎಷ್ಟು ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅಂತ. ರಾಹು 2010ರಿಂದ 2028 ತನಕ ಇರೋದ್ರಿಂದ ಈಗ ಪ್ರೆಸೆಂಟ್ ಇವ್ರಿಗೆ ನೇಮ್ ಫೇಮ್ ಇರುವಂತದ್ದು.
100 ಸೆಂಚುರಿ ಮಾಡ್ತಾರಾ? ಈಗೀಗ ಪ್ರೆಸೆಂಟ್ ಇವರು 85 ಸೆಂಚುರಿ ಮಾಡಿರ್ತಾರೆ. ಇನ್ನ 15 ಸೆಂಚುರಿ ಅವರು ಇನ್ನು 2 ಇಯರ್ಸ್ ಅಲ್ಲೇ ಮಾಡ್ಬೋದು. ಇವ್ರಿಗೆ ಆಪರ್ಚುನಿಟಿ ಕೊಡ್ಬೇಕಷ್ಟೇ. ಆಪರ್ಚುನಿಟಿ ಕೊಟ್ರೆ ಖಂಡಿತವಾಗ್ಲೂ ಇವರು 100 ಸೆಂಚುರಿ ಮಾಡಾಕ್ತಾರೆ. ಏನ್ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಇದೆ ಅದು ಮುರಿಯೋ ಅಂತ ಚಾನ್ಸಸ್ ಜಾಸ್ತಿನೇ ಇದೆ, ಬಟ್ ಅವಕಾಶ ಕೊಡ್ಬೇಕು. ಕಾಂಬಿನೇಷನ್ ರಾಹು ದಶದಲ್ಲೇ ಹೊಡೆದಾಕ್ಬಿಡ್ತಾರೆ 100 ಸೆಂಚುರಿನ. ಇವರಿಗೆ 28 ಅಲ್ಲೇ ಮಾಡ್ಬಿಡ್ತಾರೆ. ಇನ್ ಕೇಸ್ ಆಗಿಲ್ವಾ, ನೆಕ್ಸ್ಟ್ ಗುರುದಶ ಬರುತ್ತೆ. ಕಾಂಬಿನೇಷನ್ ನಕ್ಷತ್ರದಲ್ಲಿ 9-10 ಇರೋದ್ರಿಂದ ಮತ್ತೆ ಅಲ್ಲೂ ಕೂಡ ಶುಕ್ರ ಆಕ್ಟಿವೇಟ್ ಆಗಿದ್ರಿಂದ ಖಂಡಿತ ಇವರು ಲೈಫಲ್ಲಿ ಖಂಡಿತ ಮಾಡ್ತಾರೆ. ಬಟ್ ಇವ್ರಿಗೆ ಅವಕಾಶ ಕೊಡಬೇಕು. ಇಲ್ಲಿ ಕೆಲವೊಂದ್ಸಲ ಏಜ್ ಫ್ಯಾಕ್ಟರ್ ಕೂಡ ಆಗುತ್ತೆ. 38 ಇವ್ರು ಏನಾದ್ರು ರಿಟೈರ್ಮೆಂಟ್ ತಗೊಂಡ್ರೆ ಅಥವಾ 40 ತಗೊಂಡ್ರೆ ಅಥವಾ ಇವ್ರಿಗೆ ಏನಾದ್ರು ಟೈಮ್ ಕೊಟ್ರೆ 100 ಸೆಂಚುರಿ ಮಾಡ್ಲಿ ಅಂತ ಖಂಡಿತ ಇವ್ರು ಮಾಡುವಂತ ಯೋಗ ಜಾತಕದಲ್ಲಿದೆ. ಬಟ್ ಇವ್ರಿಗೆ ಟೈಮ್ ಬೇಸ್ಡ್ ಅಷ್ಟೇ. ಈ ಜ್ಯೋತಿಷ ಶಾಸ್ತ್ರ ಏನಪ್ಪಾ ಅಂದ್ರೆ ಟೈಮ್ ಬೇಸ್ಡ್. ಇವ್ರಿಗೂ ಟೈಮ್ ಕೊಟ್ರೆ ಖಂಡಿತ 100 ಸೆಂಚುರಿ ಅಂತೂ ಮಾಡೇ ಮಾಡ್ತಾರೆ. ಎಜುಕೇಶನ್ ಬಗ್ಗೆ ತಿಳಿಸಿದೀನಿ. ನಿಮ್ಮ ಮಕ್ಕಳಿಗೆ ಏನಾದ್ರು ಕಾಂಬಿನೇಷನ್ 3ನೇ ನಡೀತಾ ಇದ್ರೆ ಅಲ್ಲಿ ಏನಾದ್ರು 3, 5, 12 ಅಂತ ನಾವು ಕಾಂಬಿನೇಷನ್ಸ್ ನೋಡ್ತೀವಿ. ಆಗ ಚೆನ್ನಾಗಿ ಓದ್ತಿರಲ್ಲ ಅವರು. ಕಾಂಬಿನೇಷನ್ಸ್ ಅಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅಂತ ಗ್ರಹಗಳಿಗೆ ಈಗಲಿಂದಾನೇ ಮಂತ್ರ ಪಠನೆ ಮಾಡಿಸ್ಬೇಕು. ಜಾತಕದಲ್ಲಿ 4ನೇ ಮನೆ, 9ನೇ ಮನೆ, 11ನೇ ಮನೆ ಯಾವ ಗ್ರಹಗಳಿದೆ ಅಂತ ಗ್ರಹಗಳಿಗೆ ಮಂತ್ರ ಪಠನೆ ಮಾಡಿದ್ರೆ ಸ್ಟ್ರಾಂಗ್ ಆಗಿ ಓದುವಂಥದ್ದು. ನೆಗೆಟಿವ್ ಆಗಿರುವಂತ ಗ್ರಹಗಳಿಗೆ ದಾನ. ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಮಾತ್ರ ಮಂತ್ರ ಪಠನೆ, ನೆಗೆಟಿವ್ ಆಗಿರುವಂತವ್ರಿಗೆ ದಾನ. ಮತ್ತೆ ಯಾವ್ದು ಸ್ಟ್ರಾಂಗ್ ಆಗಿದೆ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಉಂಗ್ರ, ರುದ್ರಾಕ್ಷಿ ಮತ್ತೆ ಕ್ರಿಸ್ಟಲ್ಸ್ ಧಾರಣೆ ಮಾಡಬೇಕಾಗುತ್ತೆ. ಎಜುಕೇಶನ್ ಬಗ್ಗೆ ಮತ್ತೆ ಸ್ಪೋರ್ಟ್ಸ್ ಬಗ್ಗೆ ತಿಳಿಸಿದೀನಿ. 100 ಸೆಂಚುರಿ ಅಂತ ಹೊಡಿತಾರೆ. ಇನ್ನ ಇವರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ. ಇವರು 7th ಕಸ್ಪಲ್ ಅಂತ ನಾನು ನೋಡ್ತೀನಿ. ಎಲ್ರು ಮೇನ್ ಚಾಟ್ ನೋಡ್ತಾರೆ. ಇದು ಚಾಟ್ ನಂಬರ್ 1, ಇದು ಚಾಟ್ ನಂಬರ್ 2, ಮತ್ತೆ ನಾವು ಕನ್ಫರ್ಮ್ ಅಂತ ನಾವು ನೋಡ್ತೀವಿ. ಕಸ್ಪಲ್ ಅಲ್ಲಿ ಇವರ ಹಾರೋಸ್ಕೋಪ್ ಅಲ್ಲಿ 7th ಕಸ್ಪು ರಾಹು ಬಂದಿದೆ, 5ನೇ ಮನೆ ಬಂದಿದೆ. ಈ 5th ಹೌಸ್ ಯಾವ ರೀತಿ ಆಕ್ಟಿವೇಟ್ ಆಗುತ್ತೆ ಅಂದ್ರೆ ಒಂದು ಲವ್ ಮ್ಯಾರೇಜ್ ಮಾಡಕ್ಕೆ ಪ್ರೇರೇಪಣೆ ಮಾಡುತ್ತೆ, ಅಥವಾ ನಿಮ್ಗೆ ಸೆಲೆಕ್ಷನ್ ಮಾಡ್ಕೊಳಕ್ಕೆ ಬಿಡಲ್ಲ. ನೀವು 100 ಜಾತಕ ತಗೊಂಡೋಗಿ ಇಂಥ ಕಾಂಬಿನೇಷನ್ ಅವ್ರ ಹತ್ರ ಇಟ್ರೆ ನಿಮ್ಗೆ ಅವ್ರಿಗೆ ಸೆಲೆಕ್ಷನ್ ಬರಲ್ಲ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರ ಹೈಟು ಇವ್ರು ಕುಳ್ಳ, ಹಿಂಗೆ ಹೇಳಿ ನೀವು ಎಷ್ಟೇ ಆರೋಸ್ಕೋಪ್ ತೋರಿಸಿದ್ರು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಒಪ್ಪಲ್ಲ. ಜಾತಕದಲ್ಲಿ 2 ವಿಚಾರ ಆಗಿರುತ್ತೆ. ಅಥವಾ ಯಾರು ಒಬ್ರು ಲವ್ ಮಾಡಿರ್ತಾರೆ ಅವರು ಕಾಲೇಜ್ ಟೈಮಲ್ಲೋ ಅಥವಾ ವರ್ಕಿಂಗ್ ಅಲ್ಲಿ ಇರ್ಬೇಕಾರೇನೋ, ಜಾಬ್ ಅಲ್ಲಿ ಇರ್ಬೇಕಾರೇನೋ, ಒಟ್ಟಲ್ಲಿ ಲವ್ ಮಾಡಿರ್ತಾರೆ. ಅಥವಾ ಈ ಕಾಂಬಿನೇಷನ್ಸ್ ಇರೋರಿಗೆ ಸೆಲೆಕ್ಷನ್ ಮಾಡ್ಕೊಳಕ್ ಬರಲ್ಲ. ಇದೊಂದು ದೊಡ್ಡ ಸಮಸ್ಯೆ ಇವ್ರಿಗೆ. ಏನಾದ್ರೂ ಒಂದು ರೀಸನ್ ಹೇಳ್ಬೇಕಷ್ಟೇ. ಒಟ್ಟಲ್ಲಿ ಆ ಪ್ರಪೋಸಲ್ಸ್ ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕು. ಈ ರೀತಿ ಕಾಂಬಿನೇಷನ್ಸ್ 5ನೇ ಮನೆ ಇದ್ದಾಗ. ಇದು 5 ಇದ್ರೆ ಓಕೆ, ಹೆಂಗೋ ನಡೆದೋಗುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಅಲ್ಲಿ 1, 5, 6, 10 ಅಂತ ನೋಡ್ತೀವಿ. ಅದೆಲ್ಲ ಡೈವರ್ಸ್ ಕಾಂಬಿನೇಷನ್ಸ್, ಅದೇ ಬೇರೆ ವಿಚಾರ. ಈ ಜಸ್ಟ್ 5ನೇ ಮನೆ ಬಂದಿರೋದ್ರಿಂದ ಇವ್ರಿಗೆ ಲವ್ ಮ್ಯಾರೇಜ್ ಆಗಿರುವಂತದ್ದು. 7th ಕಸ್ಪ್ ಅಂತ ನೋಡ್ತೀವಿ. ಅಲ್ಲೇನಾದ್ರು ರೆಟ್ರೋ ಇದ್ರೆ ಮಿನಿಮಮ್ 32-33 ವರ್ಷ ಆಗುತ್ತೆ ಮದುವೆ ಆಗಕ್ಕೆ. ಯಾರ ಜಾತಕದಲ್ಲಿ ಅವರ ಕಸ್ಪಲಲ್ಲಿ 7ನೇ ಮನೆ ರೆಟ್ರೋ ಇರುತ್ತೆ, ನಿಧಾನಕ್ಕೆ ಮದುವೆ ಆದ್ರೆ ಉತ್ತಮ. ಬೇಗ ಆದ್ರೆ ಏನಾಗುತ್ತೆ ಅಂದ್ರೆ ಒಂದು ಡೈವರ್ಸ್ ಆಗಿರುವಂತದ್ದು ಅಥವಾ ಸಪ್ರೇಷನ್. 30 ವರ್ಷ ತನಕನೂ ಅವ್ರಿಗೆ ಮದುವೆ ವಿಚಾರಕ್ಕೆ ಇಂಟ್ರೆಸ್ಟೇ ಬರಲ್ಲ. ಅದ್ರಲ್ಲೇನೋ ಕಾಂಬಿನೇಷನ್ ಅಲ್ಲಿ 110 ಅಂತೆಲ್ಲ ಕಾಂಬಿನೇಷನ್ಸ್ ನೋಡ್ತೀವಿ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು. ಈ ಸಂಸಾರಿಕ ಜೀವನದಲ್ಲಿ ಅವ್ರಿಗೆ ಆಸಕ್ತಿನೂ ಇರಲ್ಲ, ಇಂಟ್ರೆಸ್ಟ್ ಇರಲ್ಲ. ಸೊ ಜಾತಕದಲ್ಲಿ ಕಾಂಬಿನೇಷನ್ಸ್ ನೋಡಿ ಅವ್ರಿಗೆ ಮದುವೆ ಮಾಡಬೇಕಾಗಿರುವಂತದ್ದು. ಅವ್ರಿಗೆ ಪ್ರೆಸೆಂಟ್ ಯಾವ ದಶ ನಡೀತಾ ಇದೆ, ಈಗ ಪ್ರೆಸೆಂಟ್ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ, 2-7-11 ಕಾಂಬಿನೇಷನ್ಸ್ ಇದೆಯಾ ಅಂತ ನೋಡಿ ಅವ್ರಿಗೆ ಮ್ಯಾರೇಜ್ ಈಗ ಮಾಡ್ಬೇಕಾ ಬೇಡ ಅಂತ ತಿಳ್ಕೊಳ್ಬೇಕು. ರೆಟ್ರೋಗ್ರೇಡ್ ಏನಾದ್ರು ಇದ್ರೆ 7ನೇ ಮನೆಯಲ್ಲಿ ಸ್ವಲ್ಪ ಡಿಲೇ ಮಾಡಿದ್ರೇನೆ ಒಳ್ಳೇದು. ಇದಿಷ್ಟು ವಿರಾಟ್ ಕೊಹ್ಲಿ ಅವರ ಆರೋಸ್ಕೋಪ್ ವಿಚಾರ. ಗ್ರಹಗಳು ಹೆಂಗೆ ಸ್ಪ್ಲಿಟ್ ಆಗಿರುತ್ತೆ ಹಂಗಂಗೆ ನಮ್ಮ ಜಾತಿಗಳಲ್ಲೂ ಸ್ಪ್ಲಿಟ್ ಆಗಿ ಬೇರೆ ಬೇರೆ ಫಲ ಕೊಟ್ಟಿರ್ತದೆ. ನಾವೇನ್ ಮಾಡಿರ್ತೀವಿ, ಅವು ಗ್ರಹಗಳು ಎಲ್ಲ ಅಲ್ಲೇ ಇದೆ ಅನ್ಬಿಟ್ಟು ನಾವೇನ್ ಮಾಡ್ತೀವಿ, ತಪ್ಪು ಗ್ರಹಿಕೆ ನಾವು ತಗೊಂಡು ಗ್ರಹಗಳಿಗೆ ಬೈತೀವಿ. ನನಗೆ ಕುಜ ದೋಷ ಇದೆ, ಸಾಡೆ ಸಾತಿ ಇದೆ, ಕಾಳಸರ್ಪ ದೋಷ ಇದೆ ಅಂತ ಗ್ರಹಗಳಿಗೆ ಬರ್ತಾ ಇರ್ತೀವಿ ಹೊರತು ಜಾತಕದಲ್ಲಿ ಗ್ರಹಗಳು ನಮಗೆ ಪ್ಲೇಸ್ಮೆಂಟ್ಸ್ ಉತ್ತಮವಾಗಿ ಇರುತ್ತೆ. ನಾವು ಅದನ್ನ ತಿಳ್ಕೊಳ್ಬೇಕು. ಜಾತಕದಲ್ಲಿ ಎಲ್ಲಿದೆ ಗ್ರಹಗಳು, ಅದ್ರ ಮೇಲೆ ನಾವು ಬೀಜಾಕ್ಷರಿ ಮಂತ್ರ ಹೇಳಿದ್ರೆ ಏನೇ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರ್ಬೋದು. ಇದಿಷ್ಟು ವಿರಾಟ್ ಕೊಹ್ಲಿ ಅವರ ವಿಚಾರ.
ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಮತ್ತು ನನ್ನ ಈ ಚಾನಲಲ್ಲಿ ನಿಮಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಏನು ಬೇಕು ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಕಾಟ ದೋಷ ದುಡ್ಡು ಕಳ್ಕೊಳ್ಳಿ ಹೋಮ ಮಾಡಿಸಿ ಅವೆಲ್ಲ ಏನಿರಲ್ಲ. ಆರೋಸ್ಕೋಪಲ್ಲಿ ಡಿಗ್ರಿ ವೈಸಲ್ಲಿ ಏನೇನು ಫಲ ಕೊಡುತ್ತೆ ಅದು ನಿಮ್ಗೆ ಯಾವಾಗ ಸಿಗುತ್ತೆ ರಿಸಲ್ಟು, ಮತ್ತು ನಿಮ್ಮ ಎಫರ್ಟ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಎಫರ್ಟ್ ಇಲ್ಲದೆ ಇಲ್ಲಿ ಕಾಂಬಿನೇಷನ್ಸಲ್ಲಿ ಎಷ್ಟು ಗ್ರಹ ಪಾಸಿಟಿವ್ ಆಗಿದ್ರು ಏನು ವರ್ಕ್ ಮಾಡೋಕ್ಕಾಗಲ್ಲ. ಫಸ್ಟು ನೀವೇನು ಎಫರ್ಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು.